ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ನಿಶಾ ಪೌಡರು ಮತ್ತು ನೂಪುರ್ ಹೆನ್ನಾನ ಹೇಗೆ ಮಿಕ್ಸ್ ಮಾಡೋದು, ಅದನ್ನು ತಲೆಗೆ ಹೇಗೆಲ್ಲ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 3/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರು ಸೇರಿಸ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ನಿಮಗೆ ನೀರು ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ರೆ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಲವಂಗ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು, ನಮ್ಮ ಸ್ಕ್ಯಾಲ್ಪಿನ ಹೆಲ್ತ್ಗೆ ತುಂಬಾ ಒಳ್ಳೆಯ ಬೆನಿಫಿಟ್ ನೀಡುವಂಥದ್ದಾಗಿದೆ. ಹಾಗೆ ನೆಕ್ಸ್ಟ್ ನಾನು ಇದಕ್ಕೆ ಕರಿಬೇವನ್ನು ಬಳಸ್ಕೊಳ್ತಾ ಇದ್ದೀನಿ. ಕರಿಬೇವು ಕೂಡ ಅಷ್ಟೇ ನಮ್ಮ ಕೂದಲಿಗೆ ಒಳ್ಳೆಯ ಪೋಷಕಾಂಶಗಳನ್ನ ನೀಡುವಂಥದ್ದು. ನಿಮ್ಮ ಹತ್ರ ಫ್ರೆಶ್ ಕರಿಬೇವಿದ್ದರೆ ಫ್ರೆಶ್ ಆಗಿರೋದನ್ನೇ ಯೂಸ್ ಮಾಡಿ, ಇಲ್ಲ ನಿಮ್ಮ ಹತ್ರ ಡ್ರೈ ಆಗಿದ್ದರೆ ಆದಷ್ಟು ಫ್ರೆಶ್ ಆಗಿರೋದನ್ನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ನೀವು ಡ್ರೈ ಆಗಿರೋದನ್ನು ಕೂಡ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನು ನೆಕ್ಸ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಟೀ ಪೌಡರ್ ಇದೆಯೋ ಅದನ್ನು ಸೇರಿಸ್ಕೊಳ್ಬೋದು, ಇದೇ ಸೇರಿಸ್ಕೊಳ್ಬೇಕಂತೇನಿಲ್ಲ. ನಾನಿಲ್ಲಿ ಮಸಾಲೆ ಟೀ ಪೌಡರ್ನ ಸೇರಿಸ್ತಿದ್ದೀನಿ. ಮಸಾಲೆದಾದರೂ ಪರವಾಗಿಲ್ಲ, ನಾರ್ಮಲ್ ಟೀ ಪೌಡರ್ ಆದರೂ ಪರವಾಗಿಲ್ಲ, ಯಾವುದನ್ನಾದರೂ 1 ಟೇಬಲ್ ಸ್ಪೂನ್ ಸೇರಿಸಿದ್ರೆ ಸಾಕು. ನಾನಿಲ್ಲಿ ಸೇರಿಸಿರುವಂತಹ 3 ಪದಾರ್ಥಗಳನ್ನು ನೀವು ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬೋದು, ಇಷ್ಟೇ ಹಾಕಬೇಕಂತೇನಿಲ್ಲ. ನೆಕ್ಸ್ಟ್ ನಾನು ಇದಕ್ಕೆ ಮೆಂತ್ಯ ಕಾಳನ್ನು ಸೇರಿಸಬೇಕಾಗಿತ್ತು, ಬಟ್ ಮರ್ತಿದ್ದೀನಿ. ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಳ್ಬೋದು, ಅದರಿಂದ ಕೂಡ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಈ ಡಿಕಾಕ್ಷನನ್ನು ನಾವು ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ಬಳಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ನಮ್ಮ ಕೂದಲಿನ ಹೆಲ್ತ್ಗೆ ತುಂಬಾ ಒಳ್ಳೆಯದು, ನಮ್ಮ ಸ್ಕ್ಯಾಲ್ಪಿಗೆ ಕೂಡ ತುಂಬಾ ಒಳ್ಳೆಯ ಒಂದು ಬೆನಿಫಿಟ್ ನೀಡುವಂಥದ್ದು. ಈ ನಾವಿಲ್ಲಿ ಲವಂಗನ ಬಳಸಿದ್ವಿ, ಇದು ಕೂದಲು ಉದುರೋದನ್ನು ಕಡಿಮೆ ಮಾಡೋದ್ರ ಜೊತೆಗೆ ವಿಟಮಿನ್ ಕೆ ಮತ್ತು ಬೀಟಾ ಕೆರೋಟಿನ್ ಅಂಶ ಇದರಲ್ಲಿರೋದ್ರಿಂದ ಇದು ನಮ್ಮ ಸ್ಕ್ಯಾಲ್ಪಿಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಮ್ಮ ಕೂದಲಿನ ಬುಡಕ್ಕೆ ತುಂಬ ಒಳ್ಳೆಯ ಪೋಷಣೆಯನ್ನು ನೀಡುತ್ತೆ. ಹಾಗೆ ಕೂದಲು ವೇಗವಾಗಿ ಬೆಳೆಯೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಾವಿಲ್ಲಿ ಕರಿಬೇವನ್ನು ಕೂಡ ಬಳಸ್ಕೊಂಡಿದ್ದೀವಿ. ಈ ಕರಿಬೇವಿನಲ್ಲಿ ಕೂಡ ಬೀಟಾ ಕೆರೋಟಿನ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ, ಹಾಗೂ ಕೂದಲು ವೇಗವಾಗಿ ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಾವಿಲ್ಲಿ ಬಳಸಿರುವಂತಹ ಟೀ ಪೌಡರ್ ಕೂಡ ಅಷ್ಟೇ. ಈ ಟೀ ಪೌಡರಲ್ಲಿ ಹೆಚ್ಚಾಗಿ ಕೆಫೇನ್ ಅಂಶ ಇರೋದ್ರಿಂದ ಇದು ಕೂದಲನ್ನು ಶೈನ್ ಮಾಡೋದಕ್ಕೆ, ಹಾಗೆ ಕೂದಲು ಉದುರೋದನ್ನು ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ಬಿಳಿ ಕೂದಲು ಆಗೋದನ್ನು ಕಡಿಮೆ ಮಾಡುತ್ತೆ, ಮತ್ತು ಬಿಳಿ ಕೂದಲು ಆಗೋದೇ ಇರೋ ಹಾಗೆ ತಡೆಯೋದಕ್ಕೂ ಕೂಡ ಇದು ಟೀ ಪೌಡರು ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಈ ಡಿಕಾಕ್ಷನನ್ನು ಬಳಸಿ ಹೇರ್ ಕಲರ್ನ ಕಲಿಸೋದ್ರಿಂದ ನಾವು ಹೇರ್ ಕಲರ್ನ ಯೂಸ್ ಮಾಡಿದಾಗೆಲ್ಲ ನಮ್ಮ ಕೂದಲುಗಳು ತುಂಬಾ ರಫ್ ಆಗುತ್ತೆ, ತುಂಬ ಸಾಫ್ಟ್ ಆಗಿರೋದಿಲ್ಲ, ತುಂಬಾ ರಫ್ ಆಗುತ್ತೆ. ಆ ರಫ್ನೆಸ್ನ ಕಡಿಮೆ ಮಾಡೋದಕ್ಕೆ, ಹಾಗೆ ಕೂದಲನ್ನು ಶೈನಿಂಗ್ ಮಾಡೋದಕ್ಕೆ ಈ ಡಿಕಾಕ್ಷನ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ನಾವು ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕಾಗುತ್ತೆ. ನಾವೆಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಟೀ ಪೌಡರಲ್ಲಿ ಮತ್ತು ಲವಂಗ ಮತ್ತು ಕರಿಬೇವಿನಲ್ಲಿ ಇರುವಂತಹ ಅಂಶಗಳೆಲ್ಲ ಈ ನೀರಲ್ಲಿ ಇಳ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ನಾವು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಕುದ್ದ ನಂತರ ನಾವು ಇದನ್ನು ಸೋಸ್ಕೊಂಡು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಚೆನ್ನಾಗಿ ಕುದ್ದ ಮೇಲೆ ನಾವು ಇದನ್ನು ಬಳಸ್ಕೊಳ್ಬೇಕು. ಈ ಡಿಕಾಕ್ಷನನ್ನು ಬಳಸೋದ್ರಿಂದ ಕೂದಲಿಗೆ ಕಲರ್ ಬರೋದ್ರ ಜೊತೆಗೆ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ಕೂದಲು ಬೆಳವಣಿಗೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇದನ್ನು ಹೇಗೆಲ್ಲ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನಾವು ಇದನ್ನು ಯೂಸ್ ಮಾಡಬೇಕು. ಇಲ್ಲ, ನಮಗೆ ತಣ್ಣಗಾಗೋಕ್ಕೆ ಟೈಮ್ ಇಲ್ಲ ಅಂದರೆ ಬಿಸಿಯಾಗಿದ್ದಾಗೂ ಕೂಡ ಯೂಸ್ ಮಾಡ್ಬೋದು. ಬಿಸಿಯಾಗಿದ್ದಾಗ ಯೂಸ್ ಮಾಡಿದ್ರೆ ಏನು ಮಾಡಬೇಕು ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ನೋಡಿ, ಇದನ್ನು ನೀಟಾಗಿ ಶೋಧಿಸ್ಕೊಂಡು ಒಂದು ಬೌಲ್ಗೆ ಶೋಧಿಸ್ಕೊಂಡು ಇಟ್ಕೊಳ್ಳಿ. ಇದನ್ನು ನೋಡಿ, ಈಗ ಶೋಧಿಸ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ಕಲರ್ ತುಂಬಾ ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ಡಿಕಾಕ್ಷನ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ನಾವು ಬಿಸಿಯಾಗಿದ್ದಿಲ್ಲ, ಆರೋದಕ್ಕೆ ಬಿಡೋಣ. ಅಕಸ್ಮಾತ್ ಆರೋದಕ್ಕೆ ನಿಮಗೆ ಟೈಮ್ ಇಲ್ಲ ಅಂದರೆ ಅದನ್ನು ಕೂಡ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಈಗ ನಾನು ನೂಪುರ್ ಮೆಹಂದಿ ಪೌಡರ್ನ ತೊಗೊಂಡಿದ್ದೀನಿ. ನೂಪುರ್ ಹೆನ್ನ ಪ್ಯೂರ್ 100% ಪ್ಯೂರ್ ಹೆನ್ನ ಅಂತ ಇದೆ. ಇದನ್ನು 5 ರೂಪೀಸ್ದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ದರೆ ಡಿಕಾಕ್ಷನ್ನು ಮತ್ತು ಪೌಡರ್ನ ಜಾಸ್ತಿನೇ ತೊಗೋಬೋದು. ಡಿಕಾಕ್ಷನ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ನೀವು. ನೋಡಿ, ನಾನು ಒಂದು ಪ್ಯಾಕೆಟ್ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವು ದೊಡ್ಡ ಪ್ಯಾಕೆಟ್ ಬೇಕಿದ್ರೆ ತೊಗೊಂಡು ಬಳಸ್ಕೊಳ್ಬೋದು. ನೆಕ್ಸ್ಟ್ ನಾನು ಇದಕ್ಕೆ ನಿಶಾ ಹೇರ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಶಾ 100% ನ್ಯಾಚುರಲ್ ಬ್ಲ್ಯಾಕ್ ಅಂತ ಇದೆ, ಬ್ಲ್ಯಾಕ್ ಕಲರ್ದು ತೊಗೊಂಡಿದ್ದೀನಿ ನಾನು. ನೀವು ಬೇರೆ ಬೇರೆ ಕಲರ್ಸ್ದು ಸಿಗುತ್ತೆ, ಅದನ್ನು ಕೂಡ ತೊಗೊಳ್ಬೋದು. ನಿಶಾ ಹೆನ್ನಾ ಬೇಸ್ಡ್ ಹೇರ್ ಕಲರು ನ್ಯಾಚುರಲ್ 100% ನ್ಯಾಚುರಲ್ ಅಂತ ಇದೆ. ಅದನ್ನು ಒಂದು 15 ರೂಪೀಸ್ದು ಪ್ಯಾಕೆಟ್, ಚಿಕ್ಕ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನಿಲ್ಲಿ ಮೆಹಂದಿ ಸ್ವಲ್ಪ ತೊಗೊಂಡಿರೋದ್ರಿಂದ ಇದನ್ನು ಒಂದು ಅರ್ಧ ಪ್ಯಾಕೆಟ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ.
ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇಲ್ಲ. ಮೆಹಂದಿನ ಜಾಸ್ತಿ ತೊಗೊಂಡಿದ್ರೆ ಇಲ್ಲಿ ನಿಶಾ ಪೌಡರ್ನ ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ಕೊಳ್ಬೋದಾಗಿತ್ತು. ನಾನಿಲ್ಲಿ ಅರ್ಧ ಅಷ್ಟೇ ತೊಗೊಂಡಿದ್ದೀನಿ. ಈಗ ಇದೆರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಬಳಸಿರುವಂಥ ಸ್ಪೂನು ಅಥವಾ ಬಳಸಿರುವಂಥ ಬೌಲನ್ನು ಮತ್ತೆ ಯಾವುದಕ್ಕೂ ಬಳಸೋದು ಬೇಡ. ನಾವು ಹೇರ್ ಕಲರ್ನ ಕಲಿಸೋದಕ್ಕೆ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ನಾನು ಸ್ವಲ್ಪನೇ ಡಿಕಾಕ್ಷನ್ ಪೂರ್ತಿಯಾಗಿ ಆರಿಲ್ಲ, ಇದು ಬಿಸಿನೇ ಇದೆ. ಸ್ವಲ್ಪವಾಗಿ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಮ್ಮೆಲೆ ಜಾಸ್ತಿ ಹಾಕ್ಕೊಂಡು ಕಲಿಸೋದ್ರಿಂದ ನೀರಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡೋಷ್ಟು ಹದಕ್ಕೆ ಬಂದರೆ ಸಾಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪನೇ ಹಾಕ್ಕೊಳ್ತಾ ನಿಧಾನವಾಗಿ ಕಲಿಸ್ಕೊಳ್ಬೇಕಾಗುತ್ತೆ, ಎಲ್ಲೂ ಗಂಟಿಲ್ಲದೆ ಇರೋ ಹಾಗೆ. ನೋಡಿ, ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ನಿಧಾನವಾಗಿ ಕಲಿಸ್ಕೊಳ್ಳಿ. ಹೀಗೆ ಬ್ರಷ್ ಸಹಾಯದಿಂದನಾದರೂ ಕಲಿಸ್ಕೊಳ್ಬೋದು, ನೀವು ಒಂದು ಸ್ಪೂನ್ ಸಹಾಯದಿಂದನಾದರೂ ಕಲಿಸ್ಕೊಳ್ಬೋದು. ಬಟ್ ನೀವು ಬಳಸೋ ಸ್ಪೂನು ಮತ್ತು ಬೌಲನ್ನು ಬೇರೆ ಯಾವುದಕ್ಕೂ ಬಳಸೋದು ಬೇಡ. ಹೇರ್ ಕಲರ್ನ ಹಚ್ಚೋದಕ್ಕೆ ಮಾತ್ರ ಬಳಸ್ಕೊಳ್ಳಿ ಆದಷ್ಟು. ಈಗ ಇದನ್ನು ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಇನ್ನೂ ಡಿಕಾಕ್ಷನ್ ತುಂಬಾ ಉಳಿದಿದೆ. ಅದಕ್ಕೆ ಹೇಳಿದ್ದು, ನೀವು ನೋಡಿಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ಬೇಕಿದ್ರೆ ಒಂದು ಅರ್ಧ ಕಪ್ಪಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾವು ಈಗ ತಲೆಗೆ ಹಚ್ಚೋದಕ್ಕೆ ರೆಡಿಯಾಗಿದೆ. ಬಟ್ ಹಚ್ಚೋಕ್ಕಿಂತ ಮುಂಚೆ ಇದು ನಾವು ಬಿಸಿಯಾಗಿರೋ ಡಿಕಾಕ್ಷನ್ ಹಾಕಿ ಕಲಿಸಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕಾಗಲ್ಲ. ಒಂದು 5 ನಿಮಿಷ ಅಥವಾ 10 ನಿಮಿಷ ನಾವು ಇದನ್ನು ಮುಚ್ಚಿ ಹಾಗೆ ಎತ್ತಿಟ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ ಆಲ್ರೆಡಿ, ಬಟ್ ಬಿಸಿ ಇರೋದ್ರದನ್ನು ಹಾಕಿರೋದ್ರಿಂದ ಒಂದು 10 ನಿಮಿಷ ನಾವು ಆರೋದಕ್ಕೆ ಬಿಟ್ಕೊಳ್ಳೋಣ. ನೋಡಿ, ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ನಾವು ಇದನ್ನು ಅಪ್ಲೈ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ನಾವು ನಮ್ಮ ಸ್ಕ್ಯಾಲ್ಪ್ಗೆ, ನಮ್ಮ ಬಿಳಿ ಕೂದಲು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲನೂ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 1/2 ಅವರ್ ಅಥವಾ 1 ಅವರ್ ಬಿಟ್ಟು ನಾವು ಹೆಡ್ ಬಾತ್ನ ಮಾಡಬೇಕಾಗುತ್ತೆ. ಇದು ಪೂರ್ತಿಯಾಗಿ ಡ್ರೈ ಆಗಬೇಕು ಅಂತೇನಿಲ್ಲ. ಹಾಗೆ ಕೂಡ ನಾವು 1 ಅವರ್ ಆದಮೇಲೆ ಹೆಡ್ ಬಾತ್ನ ಮಾಡ್ಬೋದು. ನೀವು ನಾರ್ಮಲಾಗಿ ಯೂಸ್ ಮಾಡುವಂಥ ಶಾಂಪೂನ ಬಳಸಿ ನೀವು ಹೆಡ್ ಬಾತ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.